ಸಂದೀಪ್ ಒಬ್ಬ ಒಂಟಿ ಜೀವ. ನಗರದ ಒಂದು ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದ. ಒಂದು ಶನಿವಾರ ರಾತ್ರಿ ಸುಮ್ಮನೆ ಇನ್ಸ್ಟಾಗ್ರಾಂ ನೋಡುತ್ತಾ ಕುಳಿತಿದ್ದಾಗ ಅವನ ಫೋನ್ಗೆ ಒಂದು ವಾಟ್ಸಪ್ ವಿಡಿಯೋ ಕಾಲ್ ಬಂತು. ಅದು ಯಾವುದೇ ಹೆಸರಿಲ್ಲದ ಕೇವಲ ಪ್ಲಸ್ ಚಿಹ್ನೆಯಿಂದ ಆರಂಭವಾಗುವ ವಿಚಿತ್ರ ನಂಬರ್ ಆಗಿತ್ತು. ಸಂದೀಪ್ ಯಾರೋ ರಾಂಗ್ ನಂಬರ್ ಇರಬಹುದು ಎಂದು ಕಟ್ ಮಾಡಿದ. ಆದ್ರೆ ತಕ್ಷಣ ಮತ್ತೆ ಕಾಲ್ ಬಂತು. ಕುತೂಹಲ ತಡೆಯಲಾರದೆ ಅವನು ಕಾಲ್ ರಿಸೀವ್ ಮಾಡಿದ. ಪರದೆ ಮೇಲೆ ಕೇವಲ ಕತ್ತಲೆ ಇತ್ತು. ಹಲೋ, ಯಾರಿದು ಎಂದು ಸಂದೀಪ್ ಕೇಳಿದ. ಅತ್ತ ಕಡೆಯಿಂದ ಯಾವುದೇ ಮಾತಿಲ್ಲ. ಕೇವಲ ಒಬ್ಬ ವ್ಯಕ್ತಿ ಜೋರಾಗಿ ಉಸಿರಾಡುತ್ತಿರುವ ಸದ್ದು ಕೇಳಿಸುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಕ್ಯಾಮೆರಾ ಮೆಲ್ಲಗೆ ಚಲಿಸತೊಡಗಿತು. ಆ ವಿಡಿಯೋದಲ್ಲಿ ಕಾಣಿಸುತ್ತಿದ್ದ ದೃಶ್ಯವನ್ನು ನೋಡಿ ಸಂದೀಪ್ ಕೈಯಲ್ಲಿದ್ದ ಫೋನ್ ಕೆಳಗೆ ಬೀಳುವಂತಾಯಿತು. ಏಕೆಂದರೆ ಆ ವಿಡಿಯೋದಲ್ಲಿ ಕಾಣಿಸುತ್ತಿದ್ದದು ಸಂದೀಪ್ ವಾಸವಿದ್ದ ಅದೇ ಅಪಾರ್ಟ್ಮೆಂಟ್ನ ಕಾರಿಡಾರ್. ಯಾರೋ ಅವನ ಫ್ಲ್ಯಾಟ್ನ ಹೊರಗಡೆ ನಿಂತು ಅವನಿಗೆ ವಿಡಿಯೋ ಕಾಲ್ ಮಾಡುತ್ತಿದ್ರು. ಸಂದೀಪ್ ಭಯದಿಂದ ನಡುಗುತ್ತಾ ಹೋಗಿ ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿದ. ವಿಡಿಯೋ ಕಾಲ್ ಇನ್ನೂ ಕಟ್ಟಾಗಿರಲಿಲ್ಲ. ಸ್ಕ್ರೀನ್ ಮೇಲೆ ಆ ವ್ಯಕ್ತಿ ಮೆಲ್ಲಗೆ ಸಂದೀಪ್ನ ಫ್ಲ್ಯಾಟ್ ನಂಬರ್ 404 ಕಡೆಗೆ ನಡೆಯುತ್ತಿರುವುದು ಕಾಣಿಸಿತು. ಆ ವ್ಯಕ್ತಿ ಬಾಗಿಲ ಹತ್ತಿರ ಬಂದು ನಿಂತ ತಕ್ಷಣ ಸಂದೀಪ್ನ ಬಾಗಿಲನ ಮೇಲೆ ಟಕ್ ಟಕ್ ಎಂದು ಸದ್ದಾಯಿತು. ಸಂದೀಪ್ ಬಾಗಿಲ ತೂತಿನಿಂದ ಹೊರಗೆ ನೋಡಿದ. ಆದ್ರೆ ಹೊರಗೆ ಯಾರೂ ಇರಲಿಲ್ಲ. ಕಾರಿಡಾರ್ ಖಾಲಿ ಇತ್ತು. ಆದರೆ ಫೋನ್ನಲ್ಲಿ ಇನ್ನೂ ಕೂಡ ಆ ವ್ಯಕ್ತಿ ಬಾಗಿಲ ಮುಂದೆ ನಿಂತಿರುವುದು ಕಾಣಿಸುತ್ತಿತ್ತು. ಅಂದರೆ ಆ ವ್ಯಕ್ತಿ ಮನುಷ್ಯನ ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ, ಕೇವಲ ಕ್ಯಾಮೆರಾದಲ್ಲಿ ಮಾತ್ರ ಕಾಣಿಸುತ್ತಿದ್ದ. ವಿಡಿಯೋ ಕಾಲ್ನಲ್ಲಿ ಆ ಅದೃಶ್ಯ ವ್ಯಕ್ತಿ ತನ್ನ ಕೈಯನ್ನು ಎತ್ತಿ ಬಾಗಿಲನ್ನು ತಳ್ಳಿದ. ವಿಚಿತ್ರವೆಂದರೆ ಸಂದೀಪ್ ಕಣ್ಣೆದುರೇ ಲಾಕ್ ಆಗಿದ್ದ ಬಾಗಿಲು ತಾನಾಗಿಯೇ ಮೆಲ್ಲಗೆ ತೆರೆದುಕೊಂಡಿತು. ಸಂದೀಪ್ ರೂಮಿನ ಮೂಲೆಗೆ ಹೋಗಿ ಮುದುಡಿ ಕುಳಿತ. ಫೋನ್ನಲ್ಲಿ ಆ ವ್ಯಕ್ತಿ ಈಗ ರೂಮಿನ ಒಳಗೆ ಬರುತ್ತಿರುವುದು ಕಾಣಿಸುತ್ತಿತ್ತು. ಅವನು ಸಂದೀಪ್ ಕುಳಿತಿದ್ದ ಜಾಗದ ಕಡೆಗೆ ಬರುತ್ತಿದ್ದ. ಸ್ಕ್ರೀನ್ ಮೇಲೆ ಆ ವ್ಯಕ್ತಿಯ ಮುಖ ಹತ್ತಿರ ಬಂದಿತು. ಅದು ಮನುಷ್ಯನ ಮುಖವಾಗಿರಲಿಲ್ಲ. ಅದು ಸುಟ್ಟು ಹೋದ ಮಾಂಸದ ಮುದ್ದೆಯಂತೆ ಇತ್ತು. ಅವನು ಫೋನ್ ಸ್ಕ್ರೀನ್ ಮೇಲೆ ಕೈಯಿಟ್ಟಾಗ ಸಂದೀಪ್ನ ಫೋನ್ನಿಂದ ರಕ್ತ ಸುರಿಯಲು ಆರಂಭವಾಯಿತು. ಸಂದೀಪ್ ಕಿರುಚುತ್ತಾ ಫೋನ್ ಎಸೆದು ಮನೆಯಿಂದ ಹೊರಗೆ ಓಡಿಹೋದ. ಬೀದಿಯಲ್ಲಿ ಜನರನ್ನು ಕಂಡು ನಿಟ್ಟುಸಿರುಬಿಟ್ಟ. ಅಬ್ಬಾ, ಬದುಕಿದೆ ಎಂದುಕೊಂಡ. ಸ್ವಲ್ಪ ಹೊತ್ತಿನ ನಂತರ ಅವನ ಜೇಬಿನಲ್ಲಿದ್ದ ಫೋನ್ ವೈಬ್ರೇಟ್ ಆಯಿತು. ಅವನು ಭಯದಿಂದಲೇ ಅದನ್ನು ತೆಗೆದು ನೋಡಿದ. ಅದರಲ್ಲೂ ಒಂದು ಫೋಟೋ ಬಂದಿತ್ತು. ಅದು ಈಗ ತಾನೇ ಸಂದೀಪ್ ರಸ್ತೆಯಲ್ಲಿ ಓಡಿ ಬರುತ್ತಿರುವ ಫೋಟೋ. ಕೆಳಗೆ ಒಂದು ಸಂದೇಶವಿತ್ತು. ನೀನು ಎಲ್ಲಿಗೆ ಓಡಿದರೂ ಸರಿ, ನನ್ನ ಕ್ಯಾಮೆರಾ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗ ನಿನ್ನ ಹಿಂದೆ ನೋಡು. ಸಂದೀಪ್ ತಿರುಗಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಅವನ ಫೋನ್ನ ಸೆಲ್ಫಿ ಕ್ಯಾಮೆರಾ ಆನ್ ಆಗಿತ್ತು. ಅದರಲ್ಲಿ ಅವನ ಹೆಗಲ ಮೇಲೆ ಆ ಸುಟ್ಟ ಮುಖದ ವ್ಯಕ್ತಿ ಕೈ ಹಾಕಿ ನಿಂತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವನು ಸಂದೀಪನನ್ನು ಫೋನ್ನಲ್ಲೇ ಮಾಯ ಮಾಡಿಬಿಟ್ಟ. ಸಂದೀಪ್ ಈಗ ಫೋನ್ನಲ್ಲಿ ಆ ಸುಟ್ಟ ವ್ಯಕ್ತಿಯ ಪಕ್ಕದಲ್ಲೇ ಇದ್ದ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.